ಈಗ ಮುಂದಿನ ನುಡಿ ನಮನ ಶ್ರೀಯುತ ಶಶಾಂಕ್ ಪರಾಶರ್ ಅವರಿಂದ. ಶಶಾಂಕ್ ಅವರು ನಮ್ಮ ಕೂಟದ ಸಕ್ರಿಯ ಸದಸ್ಯರು ಮತ್ತು ನಿರ್ವಾಹಕರು. ಇವರು ಹಿಟಾಚಿ ಸಂಸ್ಥೆಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಪ್ರಬುದ್ಧ ಓದುಗರು ಹಾಗೂ ಸಾಹಿತ್ಯ ಸಂಗೀತದಲ್ಲಿ ಆಸಕ್ತಿ. ಇವರ ಕಾದಂಬರಿ ಚ್ಯುತಿ ಎಂಬುದು ಪ್ರಕಟವಾಗಿದೆ. ಈಗ ಅವರಿಗೆ ಭೈರಪ್ಪನವ್ರ ಜೊತೆ ಬಹಳ ವರ್ಷಗಳಿಂದ ಒಳ್ಳೆಯ ಒಡನಾಟಗಳಿತ್ತು. ಭೈರಪ್ಪನವರ ವ್ಯಕ್ತಿತ್ವ, ತಮ್ಮ ನೆನಪುಗಳ ಬಗ್ಗೆ ತಮ್ಮ ನುಡಿ ನಮನವನ್ನು ಸಲ್ಲಿಸಲಿದ್ದಾರೆ. ಧನ್ಯವಾದಗಳು ಗುರುದತ್ತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಎಲ್ಲರಿಗೂ ಚೀಟಿ ಕೊಡ್ತಾ ಇದ್ದೀವಿ, ಟೈಮ್ ಫಾಲೋ ಮಾಡಬೇಕು ಅನ್ನೋ ಕಾರಣಕ್ಕೆ. ಇದನ್ನ ನಾವು ಭೈರಪ್ಪನವರಿಂದಾನೇ ಕಲ್ತಿದ್ದು ಅಂತ. ಯಾಕೆ ಅಂತಂದ್ರೆ ಯಾವ ಕಾರ್ಯಕ್ರಮ ನಾವು ಮಾಡುವಾಗಲೂ ಕೂಡ ಭೈರಪ್ಪನವ್ರು ಒಂದು ಹೇಳ್ತಾ ಇದ್ರು, ನೀವು ಟೈಮಿಗೆ ಸರಿಯಾಗಿ ಶುರು ಮಾಡಬೇಕು ಅಂತ. ಹೀಗಾಗಿ ಟೈಮಿಗೆ ಸರಿಯಾಗಿ ಶುರು ಮಾಡೋದು ಮುಗಿಸೋದು ಇರೋದ್ರಿಂದ ಹೀಗೆ ಮಾಡ್ತಾ ಇರೋದನ್ನ ನಾವು ಭೈರಪ್ಪನವರಿಂದ ಕಲ್ತಿದ್ದು ಅಂತಲೇ ಪ್ರಾರಂಭ ಮಾಡಬೇಕು. ಭೈರಪ್ಪನವರ ಜೊತೆಗಿನ ಒಡನಾಟ ಅಂತ ಹೇಳೋದು ತಪ್ಪಾಗುತ್ತೆ, ಬಹಳ ಹಿರಿಯರವರು. ಅವ್ರ ಜೊತೆ ನನಗೆ ಪರಿಚಯ ಆಗಿದ್ದು ಹೇಗೆ ಯಾವಾಗ ಅಂತ ಹೇಳುವಂಥದ್ದು ನನಗೆ ಸರಿಯಾಗಿ ನೆನಪಿಲ್ಲ, ಕಷ್ಟ. ಸುಮಾರು ಸತಿ ಭೇಟಿಯಾಗಿದ್ದೆ. ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಕಾದಂಬರಿ, ವಂಶವೃಕ್ಷ ಕಾದಂಬರಿ 50 ವರ್ಷ ಆಯಿತು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಅದಾದಮೇಲೆ ಊಟಕ್ಕೆ ಸೇರಿದ್ವಿ. ಆವಾಗ ಭೈರಪ್ಪನವರು ನನ್ನನ್ನು ಕರೆದುಬಿಟ್ಟು ಅವ್ರು ಕೇಳಿದ ಪ್ರಶ್ನೆ ಏನು ಅಂದರೆ, ನಿಮ್ಮೂರು ಯಾವುದು ಅಂತಂದರು. ನಾನು ಅವ್ರಿಗೆ ಹಾಸನ ಜಿಲ್ಲೆ ಎಲ್ಲ ತುಂಬ ಚೆನ್ನಾಗಿ ಪರಿಚಯ. ಸರ್ ನಮ್ಮದು ಸಂತೆಮರೂರು ಅಂತಂದೆ. ಎಲ್ಲಿ ಬರುತ್ತೆ ಅಂತಂದರು. ಸರ್ ಅದು ಅರ್ಕಲ್ಗೂಡು ಹತ್ರ ಬರುತ್ತೆ, ಅರ್ಕಲ್ಗೂಡು ತಾಲೂಕು ಅಂತಂದೆ. ಒಂದು ನಿಮಿಷ ಸುಮ್ಮನಾದರು, ಏನೂ ಮಾತಾಡಲಿಲ್ಲ. ನಾನು ಅವ್ರಿಗೆ ಗೊತ್ತಾಗ್ತಾ ಇದೆಯೋ ಇಲ್ವೋ ಅಂದರೆ, ಅದೇ ಸರ್ ಆ ಜೋಡಿ ಗುಬ್ಬಿ ಎಲ್ಲ ಬರುತ್ತೆ, ಹೊಳೆ ನರಸೀಪುರದಿಂದ ಮುಂದಕ್ಕೆ ಹೋಗಬೇಕು. ನಾನೇನೋ ರೂಟ್ ಎಲ್ಲ ಹೇಳಿದೆ ಅವ್ರಿಗೆ. ಅದಲ್ಲ, ನೀವು ಬೊಬ್ಬೂರು ಕಮ್ಮೆಗಳು. ಇದು ನಾನು ಯಾಕೆ ಹೇಳ್ತೀನಿ ಅಂದರೆ ಜಾತಿ ವಿಷಯ ಹೇಳೋದಕ್ಕಲ್ಲ. ಬೊಬ್ಬೂರು ಕಮ್ಮೆ ಅಂದರೆ ಅದು ಬ್ರಾಹ್ಮಣ ಉಪಪಂಗಡದಲ್ಲಿರುವ ಇನ್ನೊಂದು ಉಪಪಂಗಡ. ಅವರಿಗೆ ನಮ್ಮ ಊರಿನ ಆ ಸುತ್ತಮುತ್ತ ಪ್ರದೇಶದಲ್ಲಿ ಈ ಉಪಪಂಗಡದ ಬ್ರಾಹ್ಮಣರು ಮಾತ್ರ ಇರುವಂಥದ್ದು ಅನ್ನೋದು ಗೊತ್ತು. ಅವರಿಗೆ ಈ ಸಾಂಸ್ಕೃತಿಕ ವಿವರಗಳಿದೆಯಲ್ಲ, ಇದು ಕರ್ನಾಟಕದ ಎಷ್ಟೋ ಭಾಗಗಳು ಮತ್ತು ಭಾರತದ ಭಾಗಗಳ ಸಾಂಸ್ಕೃತಿಕ ವಿವರಗಳೆಲ್ಲ ತುಂಬ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಈ ವಿವರಗಳು ಅವರ ದಾಟು ಕಾದಂಬರಿಯಲ್ಲಾಗಲಿ ಮತ್ತೊಂದು ಕಡೆ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಅವರು ನನ್ನನ್ನು ಕೇಳಿದ ಪ್ರಶ್ನೆ ಇದು. ಆಮೇಲೆ ನಾನು ಹೌದು ಸರ್ ಅಂತಂದೆ. ಆಮೇಲೆ ಬೇರೆ ಎಲ್ಲ ಮಾತುಕತೆ ಮುಂದುವರಿತು, ಎಲ್ಲ ಆಯಿತು. ಆಮೇಲೆ ಅವರ ಜೊತೆ ಮಾತಾಡೋದಕ್ಕೆ ಸಾಧಾರಣವಾಗಿ ತುಂಬ ಜನ ಹಿಂಜರಿಕೆ ಒಂದಿರುತ್ತೆ. ಪಂಡಿತರು ಈಗ ಪ್ರಾರಂಭ ಮಾಡುವಾಗ ಹೇಳಿದ್ರು ಏನು ಅಂತಂದರೆ, ಅವ್ರದ್ದು ತುಂಬ ಶಿಸ್ತಿನ ಒಂದು ಚೌಕಟ್ಟಿರುತ್ತೆ. ಅದರ ಒಳಗಡೆನೆ ಅವರದ್ದು ಒಂದು ಟೈಮ್ ಟೇಬಲ್ ಪ್ರಕಾರನೇ ಎಲ್ಲ ನಡೆಯುವಂಥದ್ದು. ಹೀಗಾಗಿ ಅಂತೆಲ್ಲ ಇತ್ತು. ತುಂಬ ಜನಕ್ಕೆ ಅವರಿದ್ದಾಗಲೂ ಕೂಡ ತುಂಬ ಜನಕ್ಕೆ ಅದು ಇತ್ತು. ನನಗೆ ಒಂದು ಸಂದರ್ಭ ನೆನಪಾಗುತ್ತೆ ಅದರದ್ದು. ಇದು ಭೈರಪ್ಪನವರ ಬಗ್ಗೆ ಒಂದು ವೆಬ್ಸೈಟ್ ಮಾಡಬೇಕು ಅಂತ ಅವ್ರ ಮಗ ಉದಯ್ ಶಂಕರ್ ಅವರು ತೀರ್ಮಾನ ಮಾಡಿದ್ರು. ಆ ವೆಬ್ಸೈಟ್ಗೆ ಒಂದಿಷ್ಟು ಫೋಟೋಗಳು ಬೇಕಾಗಿತ್ತು. ಸರಿ, ಒಬ್ಬರು ಫೋಟೋಗ್ರಾಫರ್ ಇದ್ದರು. ನಾನು ಆ ಫೋಟೋಗ್ರಾಫರಿನ ತಂಡ ಎಲ್ಲ ಭೈರಪ್ಪನವರ ಅವ್ರ ಮಗನ ಮನೆ ಬೆಂಗಳೂರು, ಅಲ್ಲಿಗೆ ಬೆಳಗ್ಗೆ 8 ಗಂಟೆ ಕರೆಕ್ಟಾಗಿ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆ ಫೋಟೋಗ್ರಾಫರ್ ನಾನು ಹಿಂದಿನ ದಿವಸ ಫೋನ್ ಮಾಡಿ ಒಂದು 10 ಸತಿ ಹೇಳಿದೆ, ಅವ್ರ ಟೈಮು ತುಂಬ ಶಿಸ್ತು, ನೀವು 8 ಗಂಟೆಗೆ ಬರಬೇಕು, 8 ಅಂದರೆ 9 ಮಾಡಬಾರ್ದು, HSR ಲೇಔಟ್ಗೆ ಹೋಗಬೇಕು ಇಲ್ಲಿಂದ ಎಲ್ಲ. ಆಯಿತು ಸರ್ ಅಂತ. ಸರಿ, ಕೊನೆಗೆ ಎಲ್ಲ ಆಯಿತು. ಪಾಪ 8 ಗಂಟೆಗೆ ತಲುಪಿದ್ವಿ. ಆ ತಲುಪೋದಕ್ಕೆ ಮುಂಚೆ ಆ ಫೋಟೋಗ್ರಾಫರ್ಗಳ ಟೀಮ್ ಇರುತ್ತಲ್ಲ, ಅದರಲ್ಲೊಬ್ಬ ಅವ್ರ ಅಸಿಸ್ಟೆಂಟ್ ಇದ್ದ. ಆ ಹುಡುಗ ಭೈರಪ್ಪನವರ ಕವಲು ಕಾದಂಬರಿ ಓದ್ಬಿಟ್ಟಿದ್ದ. ಅವನಿಗೆ ಕವಲು ತುಂಬ ಇಷ್ಟ ಆಗ್ಬಿಟ್ಟಿದೆ. ಅವನು ಬೇರೆ ಇನ್ಯಾವ ಸಾಹಿತ್ಯನೂ ಓದಿಲ್ಲ ಅಂತ ಅನಿಸುತ್ತೆ, ಬಟ್ ಅದು ಕವಲು ತುಂಬ ಇಷ್ಟ. ಸರ್ ನನಗೆ ತುಂಬ ಇಷ್ಟ ಸರ್ ಕವಲು, ನಾನು ಭೈರಪ್ಪನವ್ರನ್ನ ಮಾತಾಡಿಸ್ಬೇಕು. ನಾನಂದೆ, ಅಲ್ಲೇ ಇರ್ತೀವಲ್ಲಪ್ಪ ಹೆಚ್ಚು ಕಡಿಮೆ ಒಂದು ದಿವಸ ಅವ್ರ ಜೊತೆಲೆ ಮಾತಾಡು ಅಂತಂದೆ. ಇಲ್ಲ ಸರ್, ನನಗೆ ಮಾತಾಡ್ಸೋಕ್ಕೆ ಭಯ ಆಗುತ್ತೆ. ಸರಿ ಆಯಿತು. ಈ ಫೋಟೋ ಸೆಷನ್ ಎಲ್ಲ ಶುರು ಆಯಿತು. ನಾವು ಬೆಳಗ್ಗೆ 8 ಗಂಟೆಗೆ ಹೋದಾಗ ಭೈರಪ್ಪನವರೇ ಬಂದು ಬಾಗಿಲು ತೆಗೆದ್ರು. ಅವರು, ನೀವೆಲ್ಲ ಫಸ್ಟ್ ತಿಂಡಿ ಮಾಡ್ಕೊಂಬಿಡಿ ಆಮೇಲೆ ಫೋಟೋ ಅಂದರು. ಸರಿ, ಇದೆಲ್ಲ ಆಯಿತು. ಆ ಹುಡುಗಂಗೆ ಮಾತಾಡಿಸ್ಬೇಕು ಅಂತ ತವಕ, ಹತ್ರ ಹೋಗೋದಕ್ಕೆ ಭಯ. ಸರಿ, ಈ ಫೋಟೋಗ್ರಾಫರ್ಗಳದ್ದು ಅದೇನೋ ಇರುತ್ತೆ, ನೀವು ಇವಾಗ ಸರ್ ಈ ಕೋಟ್ ಹಾಕ್ಕೊಳ್ಳಿ, ಈ ಬ್ಯಾಕ್ಗ್ರೌಂಡ್ಗೆ ಒಂದು ಅಂತ ಶರ್ಟ್ ಹಾಕ್ಕೊಳ್ಳಿ, ಇವಾಗ ನೀವು ಶೂ ಕಟ್ಟಿ, ಶೂ ಬಿಚ್ಚಿ, ಇದೆಲ್ಲ ಏನೇನೋ ಹೇಳ್ತಾಯಿದ್ರು.
ಶೂ ಕಟ್ಟಿ ಬಿಚ್ಚೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಒಂದ್ಸತಿ ಶೂ ಹಾಕಿದ್ರು, ಇನ್ನೊಂದ್ಸತಿ ಶೂ ಹಾಕೋಬೇಕು ಅಂತ ಹೇಳಿದ್ರು. ಇವ್ರ ಪಾಪ ಪ್ರಯತ್ನ ಪಡ್ತಾ ಇದ್ರು. ಆವಾಗ ಆ ಹುಡುಗ ಇದ್ನಲ್ಲ, ಅವನು ಓಡೋಗ್ಬಿಟ್ಟ. ಸರ್ ನಾನು ನಿಮಗೆ ಶೂ ಹಾಕ್ತೀನಿ. ಭೈರಪ್ಪನವ್ರು ಬಿಲ್ಕುಲ್ ಮುಟ್ಟು ಕೂಡ್ದು ನೀನು ಅಂತಂದ್ರು. ಅದೆಲ್ಲ ಕಟ್ಟು ಕೂಡ್ದು ಅಂದರು. ಇಲ್ಲ ಸರ್, ಇಲ್ಲ ದಯವಿಟ್ಟು ನಾನು ಮಾಡ್ತೀನಿ ಅಂದ್ಬಿಟ್ಟು ಅವ್ರಿಗೇನೋ ಹೆಲ್ಪ್ ಮಾಡ್ದೆ. ಆಮೇಲೆ ಅವನಿಗೆ ಅದೊಂದು ಸಿಕ್ಕಿದೆ ಒಂದು ಅವಕಾಶ ಅಂದ್ಬಿಟ್ಟು, ಸರ್ ನಾನು ನಿಮ್ಮ ಕವಲು ಓದಿದ್ದೀನಿ ಸರ್, ತುಂಬ ಇಷ್ಟ ಆಯಿತು ಅದು. ಅವ್ರಿಗೆ ಅಂದರೆ ಅವ್ರು ಒಂದು ಸತಿ ಅವ್ರಿಗೆ ಅವ್ರನ್ನ ಮಾತಾಡ್ಸಿದ್ರೆ ಅವರು ಹೇಗೆ ಮಾತಾಡ್ತಾ ಇದ್ರು ಅನ್ನೋದಕ್ಕೆ ನಾನು ಹೇಳಿದ್ದು. ಓ ಹೌದಾ, ಬಾಯಲ್ಲಿ ಕೂತ್ಕೋ ಅಂತಂದ್ಬಿಟ್ಟು, ಏನು ಓದಿದೀಯಾ, ಏನು ಕೆಲಸ ಮಾಡ್ತಾ ಇದೀಯಾ, ನಿನ್ನ ಊರು ಯಾವುದು, ಊರಲ್ಲಿ ನಿಮ್ಮದು ಜಮೀನಿದೆಯಾ, ಜಮೀನಿದ್ರೆ ಏನು ಬೆಳಿತೀರಾ, ಅಲ್ಲಿ ನೀರಾವರಿ ಹೇಗೆ, ನಿಮ್ಮ ಅಪ್ಪಂಗೆ ಅಣ್ಣ ತಮ್ಮಂದ್ರಿದ್ದಾರಾ. ಆಮೇಲೆ ಒಂದು ಈ ಶಾಂತಭೋಗ್ರ ಭಾಷೆಯಲ್ಲಿ ಕೇಳಿದ್ರು, ಅಣ್ಣ ತಮ್ಮಂದ್ರು ಜಮೀನು ಹಿಸ್ಸೆ ಆಗಿದಾರಾ ಅಂತಂದ್ರು. ಭಾಗ ಆಗಿದಾರ ಅನ್ನೋದಕ್ಕೆ ಹಿಸ್ಸೆ ಆಗಿದಾರಾ ಅಂತಂದ್ರು. ಅದು ಎಷ್ಟು ಜಮೀನಿದೆ, ಊರಲ್ಲಿ ದೊಡ್ಡ ಕುಳ ಯಾರು, ಸ್ಪೀಟ್ ಎಲ್ಲ ಆಡ್ತಾರೆ, ಎಲ್ಲ ವಿವರ ಅವನನ್ನು ಕೇಳಿದ್ರು. ಆ ಹುಡುಗಂಗೆ ಎಷ್ಟು ಖುಷಿ ಆಗೋಯ್ತು ಅಂತಂದ್ರೆ, ಅವನು ಒಂದು ರೀತಿ ಮನೆಯೊಳಗಡೆ ಅವತ್ತು ಅಷ್ಟು ಖುಷಿಯಾಗಿ ಓಡಾಡ್ಕೊಂಡಿದ್ದು. ಕೊನೆಗೆ ನನಗೆ ಹೇಳ್ದ, ಸರ್ ನನಗೆ ಅವ್ರನ್ನ ಮಾತಾಡ್ಸೋದು ಇಷ್ಟು ಸುಲಭ ಅಂತ ಗೊತ್ತಿರಲಿಲ್ಲ ಸರ್, ನಂಗೆ ತುಂಬ ಖುಷಿ ಆಗೋಯ್ತು ಸರ್, ನನಗೆ ಇವತ್ತು ತುಂಬ ಖುಷಿ, ಇವತ್ತು ಯಾವತ್ತೂ ಮರೆಯೋಲ್ಲ ಇದ್ದೀನೋ ನಾನು. ಆಯ್ತಪ್ಪ ಅಂತಂದೆ. ಅದೇ ಪಂಡಿತರು ಹೇಳ್ತಾ ಇದ್ರು, ಒಂದು ರೀತಿ ಅವ್ರ ಜೊತೆ ಒಂದು ಬ್ರೇಕಿಂಗ್ ದ ಐಸ್ ಅಂತೀವಲ್ಲ, ಅದಾದಮೇಲೆ ಅವ್ರ ಹತ್ರ ಮಾತಾಡೋದು ಸುಲಭ ಇರ್ತಾ ಇತ್ತು. ಈ ಹಾಸ್ಯ ಚಟಾಕಿ ಹೊಡೆಯೋದು ಎಲ್ಲ ಪಂಡಿತರೆಲ್ಲ ಹೇಳಿದ್ರಲ್ಲ, ಆ ಥರ ಎಲ್ಲ ಮಾಡಿದ್ರೆ ಸ್ವಲ್ಪ ಖುಷಿ ಪಡೋರು ಒಂದೊಂದು ಸತಿ. ಆಮೇಲೆ ಕೆಲವೊಂದು ಸತಿ ಹೇಳೋರು, ಅವನಿದಾನಲ್ಲ ಅವನು ಹಂಗೆ ಮಾಡ್ದ, ಅದು ಯಾರು ಹೇಳಲ್ಲ, ಆ XYZ ಅವನು ಹಿಂಗೆ ಮಾಡಿಸ್ಕೊಂಡ, ಗೌರ್ಮೆಂಟಿಂದ ಇಷ್ಟು ಹೊಡೆದ ಅಂತೆಲ್ಲ ಹೇಳೋರು. ಪಾಪ ಅದೊಂದು ಸಾತ್ವಿಕ ಕೋಪ ಇತ್ತು ಅವ್ರಿಗೆ. ಅಂದರೆ ಅವರು ದುಡ್ಡು ಕಾಸು ಆ ವಿಚಾರದಲ್ಲಿ ಭೈರಪ್ಪನವ್ರಿಗೆ ಇರುವಂಥ ನಿಷ್ಠೆ ಎಲ್ರಿಗೂ ಗೊತ್ತು, ಸಿಕ್ಕಾಬಟ್ಟೆ ನಿಷ್ಠೆ ಅವ್ರಿಗೆ. ನೀವು ಶತಾವಧಾನಿ ಗಣೇಶ್ ಅವರು ಒಂದು ಪ್ರಸಂಗ ಬರೆದಿದ್ದಾರೆ. ಅವರೆಲ್ಲ ಸ್ನೇಹಿತರು ಮನೆಗೆ ಕರೆಸಿ ಯಾವುದೋ ಒಂದು ಇದಕ್ಕೆ ಸ್ನೇಹಕೂಟದಲ್ಲಿ ಅವ್ರು ಬಂದಿದ್ದಕ್ಕೆ ಅಂತ ಟ್ರಾನ್ಸ್ಪೋರ್ಟೇಷನ್ ಅಂತ ಒಂದಿಷ್ಟು ದುಡ್ಡು ಕೊಟ್ಟಿದ್ದಕ್ಕೆ ಅದನ್ನು ವಾಪಸ್ ಹಿಂತಿರುಗಿಸುವವರೆಗೂ ಬಿಡಲಿಲ್ಲ ಭೈರಪ್ಪನವರು ಅಂತ. ಅವ್ರಿಗೆ ಹಾಗೆ ಸ್ನೇಹಿತರ ಮಧ್ಯೆ ಅದೆಲ್ಲ ಇರಬಾರ್ದು, ಆದರೆ ವ್ಯವಹಾರ ಅಂತ ಆದರೆ ದುಡ್ಡನ್ನು ಬಿಡ್ಕೊಡ್ದು ಅಂತ. ಆ ಥರ ಅದೊಂದು ತುಂಬ ಒಂದು ಕಟ್ಟುನಿಟ್ಟಿನ ನಿಯಮ ಇರ್ತಾ ಇತ್ತು, ಹೇಳ್ತಾ ಇದ್ರು. ಒಂದು ಸತಿ ನನಗೆ ಇದೊಂದು ನೆನಪಾಗುತ್ತೆ, ಶೇಷಾದ್ರಿ ಅವರು ಇಲ್ಲೇ ಇದ್ದಾರೆ. ಅವರು ಭೈರಪ್ಪನವ್ರ ಜೊತೆ ಒಂದು ಸೀರೀಸ್ ಆಫ್ ಇಂಟರ್ವ್ಯೂಸ್ ಮಾಡಿದ್ರು. ತುಂಬ ಒಂದು 10-15 ಜನ ಇಂಟರ್ವ್ಯೂಗಳು ಮಾಡಿದ್ದಾರೆ. ಆ ಇಂಟರ್ವ್ಯೂನಲ್ಲಿ ನನ್ನನ್ನು ಕರೆದಿದ್ರು, ನಾನು ಹೋಗಿದ್ದೆ, ಮಾತಾಡಬೇಕಾಗಿತ್ತು. ಶೇಷಾದ್ರಿ ಅವ್ರ ಟೀಮ್ ಏನು ಹೇಳಿದ್ರು, ಇಷ್ಟೊತ್ತು ತನಕ ಭೈರಪ್ಪನವ್ರು ಅಲ್ಲಿ ಕೂತಿದ್ರು, ನೀವು ಇಲ್ಲಿ ಕೂತಿದ್ರಿ, ಆ ಆ್ಯಂಗಲ್ ಸ್ವಲ್ಪ ಚೇಂಜ್ ಮಾಡೋಣ, ಸೀಟ್ ಬದಲಾಯಿಸ್ಕೊಳ್ಳಿ ಅಂದರು. ನಾನು ಆ ಕಡೆ ಹೋಗಿ ಕೂತ್ಕೊಂಡೆ, ಭೈರಪ್ಪನವ್ರು ಇಲ್ಲಿ ಬಂದರು. ಅವರು ನೋಡಿ, ನೀವು ನನ್ನ ಸೀಟಿಗೆ ಬಂದಿದ್ದೀರಾ, ನಾನು ನಿಮ್ಮ ಸೀಟಿಗೆ ಬಂದಿದ್ದೀನಿ, ಈಗ ನಾನು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳಿ ಅಂತ. ನಾನು ಏನು ಉತ್ತರ ಕೊಡೋಕ್ಕೆ ಸಾಧ್ಯ ಅವರಿಗೆ? ಇಲ್ಲ ಸರ್, ಅದು ಯಾವತ್ತೂ ಸಾಧ್ಯ ಇಲ್ಲ ಅಂತಂದೆ. ಆ ರೀತಿಯಾದಂಥದ್ದು. ಆಮೇಲೆ ಅವ್ರಿಗೆ ಈ ವ್ಯವಹಾರದ ಬಗ್ಗೆ ಹೇಳಿದ್ನಲ್ಲ, ಆವಾಗ ಈ ಉತ್ತರಕಾಂಡ ಕಾದಂಬರಿ ಬಂದಂಥ ಒಂದು ಸಂದರ್ಭ. ಯಾರೋ ಒಬ್ಬ ಏನು ಮಾಡಿದ್ದಾನೆ ಮನುಷ್ಯ, ಅವರ ಉತ್ತರಕಾಂಡ ಕಾದಂಬರಿನ ಅಷ್ಟನ್ನು ಪೂರ್ತಿ ಕಾದಂಬರಿನ ಸ್ಕ್ಯಾನ್ ಮಾಡಿಬಿಟ್ಟು ಇಂಟರ್ನೆಟಲ್ಲಿ ಯಾವುದೋ ವೆಬ್ಸೈಟಿಗೆ ಹಾಕ್ಬಿಟ್ಟಿದ್ದ. ಆಮೇಲೆ ಸರಿ, ನನಗೆ ಯಾರೋ ಮೆಸೇಜ್ ಕಳಿಸಿದ್ರು, ಈ ಥರ ಆಯಿತು ಅಂತ. ನಾನು ಭೈರಪ್ಪನವ್ರ ಮಗಂಗೆ ಹೇಳಿದೆ, ಸರ್ ಹಿಂಗೆ ಮಾಡಿದ್ದಾರೆ ಅಂತ. ನಮ್ಮ ತಂದೆಗೆ ಒಂದು ಸತಿ ಹೇಳಿಬಿಡಿ ಅಂತಂದರು. ನಾನು ಭೈರಪ್ಪನವ್ರಿಗೆ ಫೋನ್ ಮಾಡಿದೆ, ಸರ್ ಈ ಥರ ನಿಮ್ಮ ಉತ್ತರಕಾಂಡ ಕಾದಂಬರಿನ ಸ್ಕ್ಯಾನ್ ಮಾಡಿ ಅಷ್ಟು ಪುಸ್ತಕನ ಇಂಟರ್ನೆಟ್ಗೆ ಅಪ್ಲೋಡ್ ಮಾಡಿದ್ದಾನೆ. ಅವ್ರಿಗೆ ಫಸ್ಟ್ ಅರ್ಥ ಆಗಲಿಲ್ಲ, ಏನು ಹಾಗಂದರೆ ಒಂದಿಷ್ಟು ಫೋಟೋ ತೆಗೆದು ಕಳಿಸಿದ್ದಾನೆ ಆ ಪುಸ್ತಕದ್ದು ಅಂದರು. ಇಲ್ಲ ಸರ್, ಕವರ್ ಟು ಕವರ್ ಅಷ್ಟು ಪೇಜ್ಗಳು ಸ್ಕ್ಯಾನ್ ಆಗಿ ಹಾಕ್ಬಿಟ್ಟಿದೆ, ಯಾರು ಬೇಕಾದ್ರೂ ಫ್ರೀಯಾಗಿ ಓದೋ ಥರ ಮಾಡಿದ್ದಾರೆ. ಹಂಗಂದ ತಕ್ಷಣ ಅವರು ಅವನನ್ನು ಒಳಗೆ ಹಾಕ್ಸ್ಬೇಕು ಅಂತಂದರು. ಸರಿ ಆಯಿತು, ಅದು ಏನು ಮಾಡಿದ್ದಾನೆ, ನನಗೆ ಒಂದು ಕೆಲಸ ಮಾಡಿ, ಈಗ ನಾನೇನು ಮಾಡಬೇಕು ಹೇಳಿ ಅಂದರು. ನಾನಂದೆ, ಸರ್ ಕಾಪಿರೈಟ್ ಹೋಲ್ಡರ್ ನೀವೇ, ಒಂದು ಪೊಲೀಸ್ನವ್ರಿಗೊಂದು ಕಂಪ್ಲೇಂಟ್ ಕೊಡಬೇಕು, ಅದನ್ನು ನೀವು ಕಂಪ್ಲೇಂಟ್ ಡ್ರಾಫ್ಟ್ ಮಾಡಿ ಪೊಲೀಸವ್ರಿಗೆ ಕೊಟ್ಟರೆ ಆ ಸೈಬರ್ ಕ್ರೈಮ್ ಅವರು ಅವ್ರೇನೋ ಮುಂದುವರಿಸ್ತಾರೆ ಅಂತ ನಾನು ಹೇಳಿದೆ. ಅವ್ರು ಸರಿ ಅಂದ್ಬಿಟ್ಟು ಫೋನ್ ಇಟ್ಟರು. ಒಂದು 10 ನಿಮಿಷ ಬಿಟ್ಟು ಮತ್ತೆ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು, ನನಗೆ ಇದೆಲ್ಲ ವಿಷಯಗಳು ಗೊತ್ತಾಗಲ್ಲ, ಒಂದು ಕೆಲಸ ಮಾಡಿ, ಅದೇನು ಕಂಪ್ಲೇಂಟ್ ಬರೀಬೇಕೋ ನೀವೇ ಬರೆದುಬಿಟ್ಟು ನನಗೆ ಕಳಿಸಿ, ನಾನು ಅದನ್ನು ಚೇಂಜ್ ಮಾಡ್ತೀನಿ ಅಂತಂದು. ಸರಿ ಸರ್ ಆಯಿತು ಅಂತಂದೆ. ಅದಾದಮೇಲೆ ನಾನು ಅದನ್ನೆಲ್ಲ ಒಂದು ಕಂಪ್ಲೇಂಟ್ ಥರನೇ ಡ್ರಾಫ್ಟ್ ಮಾಡಿಬಿಟ್ಟು ಅವ್ರಿಗೆ ಇಮೇಲ್ ಮಾಡಿದೆ. ಸಂಜೆ ಫೋನ್ ಮಾಡಿದ್ರು, ನೀವು ಬರೆದಿದ್ದ ಕಂಪ್ಲೇಂಟು ಚೆನ್ನಾಗಿತ್ತು,
ನಾನು ಏನು ಚೇಂಜ್ ಮಾಡಿಲ್ಲ, ಹಾಗೆ ಪೊಲೀಸ್ ಅವ್ರಿಗೆ ಕಳಿಸಿದ್ದೀನಿ ಸೈನ್ ಹಾಕ್ಬಿಟ್ಟು ಅಂತಂದು. ಸರಿ, ಅದಾದಮೇಲೆ ಅವರು ಮತ್ತೆ ಯಾರೋ ಪೊಲೀಸ್ ಅವ್ರು ಕಾಂಟ್ಯಾಕ್ಟ್ ಮಾಡಿದಾರಂತೆ. ಅವ್ರು ನನಗೆ ನಂಬರ್ ಕೊಟ್ಟರು, ನನ್ನ ನಂಬರ್ ಕೊಟ್ಟಿದ್ರು, ನನಗೆ ಫೋನ್ ಮಾಡಿದ್ರು, ನಾನೆಲ್ಲ ಹೇಳಿದೆ. ಸುಮಾರು ಒಂದು ತಿಂಗಳಾಗಿರ್ಬೋದು. ಆಮೇಲೆ ಆ ಮನುಷ್ಯ ಅದನ್ನ ಯಾರು ಮಾಡಿದ್ನೋ ಆ ಹುಡುಗ ಸಿಕ್ಕದ. ಅವನೇನು ಇನ್ಯಾವುದೇ ದುಡ್ಡುಗೋಸ್ಕರ ಇನ್ನೇನೋ ಲಾಭಕ್ಕೋಸ್ಕರ ಅಲ್ಲ, ಏನೋ ಆ ಉತ್ಸಾಹದಲ್ಲಿ ಮಾಡಿರ್ತಾರಲ್ಲ ಹಾಗೆ ಮಾಡಿದ್ದ. ಆಮೇಲೆ ಗೊತ್ತಾಯಿತು ಅಂತ ಹೇಳಿದ್ರು, ಎಲ್ಲ ಆಯಿತು. ಪೊಲೀಸವರು ನಂಗೆ ಫೋನ್ ಮಾಡಿದ್ರು, ಸರ್ ನಿಮ್ಗೆ ಹೇಳ್ತಾ ಇದ್ದೀನಿ, ಭೈರಪ್ಪನವ್ರಿಗೂ ಹೇಳಿದೆ, ಈ ಥರ ಅವ್ನು ಸಿಕ್ಕಿದ್ದಾನೆ ಸರ್, ಅವನನ್ನು ಹಿಡಿದಿದ್ದೀವಿ ಅಂತೆಲ್ಲ ಹೇಳಿದ್ರು. ನಾನು ಭೈರಪ್ಪನವ್ರಿಗೆ ಫೋನ್ ಮಾಡಿದೆ, ಸರ್ ಈ ಥರ ಆ ಹುಡುಗ ಸಿಕ್ಕಿದಾನಂತೆ ಸರ್, ಹೀಗೆ ನಿನ್ನ ವೆಬ್ಸೈಟಲ್ಲಿ ಹಾಕಿದ್ನಲ್ಲ ನಿಮ್ಮ ಉತ್ತರಾಖಂಡನ ಅವನು ಅಂತ. ಆಮೇಲೆ ಎಲ್ಲ ಡೀಟೇಲ್ಸ್ ಎಲ್ಲ ತೊಗೊಂಡ್ರು, ಪೊಲೀಸವ್ರ ಹತ್ರ ಮಾತಾಡಿದ್ರಂತೆ, ಮತ್ತು ನಂಗೆ ಫೋನ್ ಮಾಡಿದ್ರು. ಆಮೇಲೆ ಸರಿ ಮಾತಾಡ್ಬಿಟ್ಟು, ಗೊತ್ತಾಯಿತು ಪೊಲೀಸವ್ರು ಹಿಡಿದಿದ್ದಾರೆ, ಅವನ ಹತ್ರ ತಪ್ಪೊಪ್ಪಿಗೆ ಎಲ್ಲ ತೊಗೊಂಡಿದ್ದಾರೆ ಅಂತ, ಏನೋ ಪಾಪ ಮಾಡಿದ್ದಾನೆ ಉತ್ಸಾಹದಿಂದ, ಹೋಗಲಿ ಬಿಡಿ ಪರವಾಗಿಲ್ಲ ಅಂತ ನಾನೇ ಹೇಳಿ ಕಳಿಸ್ದೆ. ಅಂದರೆ ಅವ್ರಿಗೆ ಒದ್ದು ಒಳಗೆ ಹಾಕಿಸ್ಬೇಕು ಅಂದರೆ ಅವನು ಅದೊಂದು ಮಾಡಬಾರ್ದು ಕೆಲಸ ಮಾಡಿದ್ದಾನೆ, ಅದಕ್ಕೆ ಅವನಿಗೆ ತಪ್ಪಿನ ಅರಿವಾಗಬೇಕು ಅನ್ನೋದೊಂದು ಉದ್ದೇಶ ಇತ್ತು. ಆದರೆ ಅದನ್ನು ಅವನು ಶಿಕ್ಷೆ ಆಗಬೇಕು, ಅವನಿಗೆ ಜೈಲು ಕಳಿಸ್ಬೇಕು ಅಥವಾ ದಂಡ ಕಟ್ಟಿಸ್ಬೇಕು ಅನ್ನೋ ಆ ರೀತಿಯಾದ ಒಂದು ಅಮಾನವೀಯತೆ ಅನ್ನೋವಂಥ ದೃಷ್ಟಿ ಅದು ಇರಲಿಲ್ಲ. ಇದು ಭೈರಪ್ಪನವ್ರು ಹಲವಾರು ಸಂದರ್ಭಗಳಲ್ಲಿ ನನಗಂತೂ ಅನುಭವಕ್ಕೆ ಬಂದಿದೆ. ಒಂದ್ಸತಿ ಕೋವಿಡ್ ಟೈಮಲ್ಲಿ, ನಾನು ಕೋವಿಡ್ ಸಂದರ್ಭದಲ್ಲಿ ತುಂಬ ಫೋನ್ ಮಾಡ್ತಾ ಇದ್ದೆ, ಅವಾಗೆಲ್ಲ ಮಾತಾಡ್ತಾ ಇದ್ರು, ಅವಾಗ ಮನೇಲೇ ಹೆಚ್ಚಿರ್ತಾ ಇದ್ರಲ್ಲ, ಅವಾಗ ಕೋವಿಡ್ ಟೈಮಲ್ಲಿ ಹೇಳೋರು, ಅವತ್ತೊಂದು ದಿವಸ ಫೋನ್ ಮಾಡಿದ್ರು, ಅದು ಈಗ ಪಾತ್ರೆ ತೊಳೆದ್ಬಿಟ್ಟು ಬಂದೆ, ನಾನು ನನ್ನ ಹೆಂಡತಿ ಇಬ್ಬರೇ ಇರೋದು, ಇವಳಿಗೆ ಬೇರೆ ತೋಳು ನೋವು, ಅವಳಿಗೆ ಪಾತ್ರೆ ಉಜ್ಜಕ್ಕಾಗಲ್ಲ, ಕೆಲಸದವ್ರು ಬೇರೆ ಬರೋ ಹಾಗಿಲ್ವಲ್ಲ ಕೋವಿಡ್ಡು, ಅದಕ್ಕೆ ಏನು ಮಾಡೋದು, ಒಂದೇ ಸತಿ ಅಡುಗೆ ಮಾಡ್ಕೋತೀವಿ, ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿಂತೀವಿ, ಆದರೂ ಈ ಪಾತ್ರೆಗಳು ಕಾಫಿ ಟೀ ಅದು ಇದು ಅಂತ ಬಂದು ಬೀಳ್ತಾನೆ ಇರುತ್ತವೆ, ಏನೋ ನಾನೇ ಮಾಡಿದೆ ಅಂದ್ಬಿಟ್ಟು ಹಿನ್ನೆಲೆ ಏನು ಮಾಡ್ತಾ ಇದ್ದೆ ಅಂದ್ಬಿಟ್ಟು ಆಮೇಲೆ ಮಾತಾಡ್ತಾ ಹೀಗೆ ಕೋವಿಡ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ಹೇಳಿದೆ, ಸರ್ ಇದು ಜನಗಳಿಗೆ ಅರ್ಥ ಆಗ್ತಾ ಇಲ್ಲ ಸರ್, ನಮ್ಮ ಮನೆ ಹಿಂದ್ಗಡೆ ರೋಡಲ್ಲಿ ಒಬ್ಬ ಪಾನಿಪುರಿ ಮಾರ್ತಾ ಇದ್ದಾನೆ, ಅವನಿಗೆ ಈ ಥರ ಮಾಡ್ತಾನೆ ಸರ್, ಹೇಳಿದ್ರೆ ಕೇಳಲ್ಲ ಅಂತಂದು. ನೋಡಿ, ಅದನ್ನೆಲ್ಲ ನೀವು ಪೊಲೀಸವ್ರಿಗೆಲ್ಲ ಕಂಪ್ಲೇಂಟ್ ಕೊಡೋಕ್ಕೆ ಹೋಗಬೇಡಿ, ಪಾಪ ಅವನ ಜೀವನ ಇರೋದೇ ಪಾನಿಪುರಿ ಮಾರೋದ್ರಲ್ಲಿ, ಅವನಿಗೆ ನೀವು ತಿಂದಿದ್ದ ತಟ್ಟೆನ ಒಂದೇ ನೀರಿನ ಬಕೆಟ್ಟಲ್ಲಿ ಅದ್ದಬೇಡ ಅಂತ ಹೇಳಿ, ಒಬ್ಬರು ಎಂಜಲ್ ಇನ್ನೊಬ್ರಿಗೆ ತಾಕಿದ್ರೆ ಕೋವಿಡ್ ಹರಡುತ್ತೆ ಅಂತ ಹೇಳಿ, ಅವನಿಗೆ ವಿವರ ಕೊಡಿ, ಆಮೇಲೆ ಬುದ್ಧಿ ಹೇಳಿ, ಪೊಲೀಸವ್ರಿಗೆಲ್ಲ ಕಂಪ್ಲೇಂಟ್ ಕೊಡಬೇಡಿ. ಅಂದರೆ ಅವರ ಹೃದಯ ವೈಶಾಲ್ಯ ಹೇಗಿತ್ತು ಅಂತ. ಏಕೆಂದರೆ ಈ ಏನೇನೋ ಭೈರಪ್ಪ ಅಂದರೆ ಹಾಗೆ ಹೀಗೆ ಅಂತೆಲ್ಲ ಏನೇನೋ ಕತೆಗಳೆಲ್ಲ ಹಬ್ಬಿಟ್ಟಿದೆ, ಆದರೆ ವಾಸ್ತವವಾಗಿ ಅವರ ನಡ್ಕೊಳ್ತಾ ಇದ್ದಂಥ ಕೆಲವೊಂದು ಸಂದರ್ಭಗಳು ಹೀಗಿತ್ತು ಅಂತ. ಇದಾದ ಮೇಲೆ ಪಂಡಿತರು ಒಂದು ವಿಷಯ ಹೇಳಿದ್ರು, ಅವರ ವಿರುದ್ಧ ಈ ಟೀಕೆಗಳು ಎಲ್ಲ ಬಂದಾಗ ಅವರು ರಾಮನ ಉದಾಹರಣೆ ಕೊಟ್ಬಿಟ್ಟು ಹೇಗೆ ಕೂತ್ಕೊಂಡು ಕೇಳಿಸ್ತಾ ಇದ್ರು. ಇದೇ ಥರ ಒಂದು ಸಂದರ್ಭ ಆಯಿತು. ಅದು ಯಾವುದೋ ಒಂದು ಕಾರ್ಯಕ್ರಮ ಆಗಿತ್ತು, ಭೈರಪ್ಪನವ್ರ ಬಗ್ಗೆ ಒಬ್ಬರು ಯಾರೋ ಸಾಹಿತಿ ಆಯೋಜನೆ ಮಾಡಿದ್ರು, ಅವ್ರ ಹೆಸರು ಹೇಳೋದು ಬೇಡ, ಎಲ್ಲ ಆಯಿತು. ಅದಾದಮೇಲೆ ಉತ್ತರಕಾಂಡ ಕಾದಂಬರಿ ಬಂತು. ಉತ್ತರಕಾಂಡ ಕಾದಂಬರಿ ಬಗ್ಗೆ ಯಾವುದೋ ಒಂದು ಸೆಮಿನಾರ್ ಏನೋ ಆಯಿತು. ಅದಕ್ಕೆ ಈ ಸಾಹಿತಿಯನ್ನು ಕರೆದಿರಲಿಲ್ಲ ಅಂತ ಅವ್ರಿಗೆ ಕೋಪ. ಆ ಸಾಹಿತಿ ನನಗೆ ಫೋನ್ ಮಾಡಿದ್ರು, ನಾನು ಭೈರಪ್ಪನವ್ರಿಗೆ ಎಷ್ಟೆಲ್ಲ ಮಾಡಿದ್ದೀನಿ, ಅವರು ನನ್ನನ್ನು ಉತ್ತರಕಾಂಡ ಪ್ರೋಗ್ರಾಮಿಗೆ ಕರೆದಿಲ್ಲ, ನನಗೆ ತುಂಬ ಬೇಜಾರಾಯಿತು, ಸರಿ ಇಲ್ಲ ಭೈರಪ್ಪನವ್ರು ಮಾಡಿದ್ದು ಹಾಗೆ ಹೀಗೆ ಅಂತೆಲ್ಲ. ಭೈರಪ್ಪನವ್ರನ್ನು ಬೈದರು, ಶತಾವಧಾನಿ ಗಣೇಶನೂ ಬೈದರು. ನಾನೇನು ಮಾಡಲಿ, ನಾನು ಗಣೇಶ್ ಅವ್ರಿಗೂ ಫೋನ್ ಮಾಡಿದೆ. ಅವರು, ಅಯ್ಯೋ ಬಿಡಿಪ್ಪ, ಆ ಮನುಷ್ಯನ ಯೋಗ್ಯತೆ ನನಗೆ ಗೊತ್ತು, ಅವನಂತೋನು ಇಂತೋನು ಅಂತ ಅವ್ರ ಬಗ್ಗೆ ಒಂದು ಅರ್ಧ ಗಂಟೆ ಎಲ್ಲ ಹೇಳಿ ನೀವು ಬಿಟ್ಬಿಡಿ ಅಂತಂದು. ಈಗ ಭೈರಪ್ಪನವ್ರಿಗೆ ಹೇಳಲ್ಲ ಸರ್ ಅದೇ ಹೇಳಿ ಅಂದರು. ಭೈರಪ್ಪನವ್ರಿಗೆ ಫೋನ್ ಮಾಡಿದೆ, ಸರ್ ಈ ಸಾಹಿತಿ ಹಿಂಗೆ ಫೋನ್ ಮಾಡಿ ಈ ಥರ ಎಲ್ಲ ನಿಮ್ಮ ಬಗ್ಗೆ ಎಲ್ಲ ಮಾತಾಡೋದು. ಅಯ್ಯೋ ಬಿಡಿ, ಇವ್ರಿಗೆಲ್ಲ ನಾನು ಹೇಳೋದು ಒಂದೇ, ಜಸ್ಟ್ ಇಗ್ನೋರ್ ದೆಮ್, ಇನ್ನೇನೂ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಅವರುಗಳು ಬದುಕ್ತಾ ಇರೋದೇ ಇಂಥ ಕಾಂಟ್ರವರ್ಸಿಯಿಂದ. ನೀವು ದಯವಿಟ್ಟು ಅದನ್ನು ಇನ್ನೇನೋ ಮಾಡೋಕ್ಕೆ ಹೋಗ್ಬಿಡಿ, ಸುಮ್ಮನೆ ಆಗ್ಬಿಡಿ. ಇನ್ನೊಂದು ಸತಿ ಆ ಮನುಷ್ಯ ಫೋನ್ ಮಾಡೋಕ್ಕೆ ಹೋದರೆ ಅವ್ನು ಫೋನ್ ಎತ್ತಬೇಡಿ ಅಂತ. ನಾನು ಅದನ್ನೇ ಫಾಲೋ ಮಾಡಿದೆ, ಆ ಮನುಷ್ಯನ ಜೊತೆ ಕಾಂಟ್ಯಾಕ್ಟ್ನ ಕಟ್ ಮಾಡಿದೆ. ಅದೊಂದಾಯಿತು. ಆಮೇಲೆ ಅವರ ಜೊತೆ ಮಾತಾಡುವಾಗ ಈ ಕತೆ ಹೇಳುವ ಪ್ರಸಂಗ ಇರುತ್ತೆ. ಅವರು ಈ ಬರವಣಿಗೆಯಲ್ಲಿ ಎಷ್ಟು ಚೆನ್ನಾಗಿ ಕಥೆಯನ್ನು ಬರೀತಾರೋ, ಕಾದಂಬರಿಗಳನ್ನು ಬರೀತಾರೋ, ಹೇಳುವಾಗಲೂ ಅಷ್ಟೇ ವಿವರವಾಗಿ ಹೇಳ್ತಾ ಇದ್ರು.
ನಾನು ಹೇಳಿದ್ನಲ್ಲ ಅದೊಂದು ವೆಬ್ಸೈಟ್ ಮಾಡ್ತಾ ಇದ್ವಿ ಅಂತ, ಅದಕ್ಕೆ ಭೈರಪ್ಪನವ್ರದ್ದೊಂದಿಷ್ಟು ಫೋಟೋಗಳೆಲ್ಲ ಸೆಲೆಕ್ಟ್ ಮಾಡುವಾಗ ಭೈರಪ್ಪನವರೇ ತೋರಿಸ್ತಾ ಇದ್ರು. ಇದು ನಾನು ಅಂಟಾರ್ಟಿಕಾಗೆ ಹೋದಾಗ ತೆಗೆದಿದ್ದು ಫೋಟೋ, ಆರ್ಕ್ಟಿಕ್ ಸರ್ಕಲ್ಗೆ ಹೋಗಿದ್ದು, ಕಿಲಿಮೆಂಜಾರೋ ಮೌಂಟೇನ್ನ ಟ್ರೆಕ್ ಮಾಡ್ಕೊಂಡಿದ್ದು ಎಲ್ಲ ಫೋಟೋ ತೋರಿಸಿ ಕತೆಗಳು ಹೇಳ್ತಾ ಇದ್ರು. ಅವಾಗ ಒಂದು ಹೇಳಿದ್ರು, ಈ ಆರ್ಕ್ಟಿಕ್ ಸರ್ಕಲ್ಗೆ ಇವ್ರು ಹೋದಾಗ ಇವ್ರಿಗೆ 85 ವರ್ಷ ಏನೋ ಆಗಿತ್ತು ಹೆಚ್ಚು ಕಡಿಮೆ. ಅಲ್ಲಿ ಹೋಗಿದ್ದು, ಆ ಶಿಪ್ಪಲ್ಲಿ ಹೋಗಿದ್ದು ಕತೆ ಹೇಳ್ತಾ ಇದ್ರು. ನಾನು ಅದಕ್ಕೆ ಮುಂಚೆ ಒಂದು ಪ್ರಶ್ನೆ ಕೇಳಿದೆ, ಸರ್ ಅಲ್ಲೆಲ್ಲ ನೀವು ಊಟಕ್ಕೆ ಏನು ಮಾಡ್ತೀರಾ ಅಂತ. ಅವ್ರು ಊಟಕ್ಕೆ ತುಂಬ ಶಿಸ್ತು ಅಂತ ಎಲ್ಲರಿಗೂ ಗೊತ್ತಲ್ಲ. ಅವರು ನೋಡಿ, ಈ ಸೂಪ್ ಅಂತ ಇದ್ದೇ ಇರುತ್ತೆ, ಯಾವುದಾದ್ರೂ ಈ ಟೊಮ್ಯಾಟೊ ಸೂಪು ಆ ಥರದ್ದು ಏನೋ, ರೈಸ್ ಇರುತ್ತೆ. ಟೊಮ್ಯಾಟೊ ಸೂಪು ರೈಸು ತಿಂತೀನಿ. ತರಕಾರಿ ಇಂಪಾರ್ಟೆಂಟು, ತರಕಾರಿ ಬಿಡಬಾರ್ದು, ಅದಕ್ಕೆ ಬೇಯಿಸಿರೋ ತರಕಾರಿಗಳನ್ನ ಕೇಳ್ಬಿಟ್ಟು ತಿಂತೀನಿ. ಯೋಗರ್ಟ್ ಸಿಕ್ಕೇ ಸಿಗುತ್ತೆ. ಸೊ ಅಲ್ಲಿಗೆ ಆಗೋಯ್ತಲ್ಲ, ನಮ್ಮದು ಅನ್ನ ಸಾರು ತರಕಾರಿ ಮಜ್ಜಿಗೆ ಅನ್ನ ಆಯಿತು, ಇನ್ನೇನು ಬೇಕು. ಆಮೇಲೆ ಹಣ್ಣುಗಳಿರುತ್ತೆ, ಹಣ್ಣು ತಿಂತೀನಿ. ಅದು ಆ್ಯಕ್ಚುಲಿ ಅಷ್ಟು ಸುಲಭ ಅಲ್ಲ, ಯಾಕೆಂದರೆ ಬೇರೆ ದೇಶಗಳಲ್ಲಿ ಪ್ರಯಾಣ ಮಾಡಿರೋರು ಗೊತ್ತು ಅದು ಎಷ್ಟು ಕಷ್ಟ ಅಂತ. ಅವರಾಗಿ ಹೇಳಿದ್ರು. ಆಮೇಲೆ ಇವರು ಹಡಗಿನ ಡೆಕ್ಕಲ್ಲಿ ನಿಂತಿದ್ರಂತೆ. ಅಲ್ಲಿ ಆ ಹಡಗಲ್ಲಿ ಈ ಕತೆ ನಾನು ಹೇಳ್ತಾ ಇರೋದನ್ನ ಸುಮಾರು ಒಂದು 20-25 ನಿಮಿಷ ವಿವರಿಸಿದ್ರು ನನಗೆ. ಅಲ್ಲಿ ಆ ಮಂಜುಗೆಡ್ಡೆ ದೊಡ್ಡದಾಗಿರುತ್ತೆ, ಗೊತ್ತಾ ನಿಮಗೆ ಅಂದರು. ಹಾಂ ಗೊತ್ತು ಸರ್. ಅದ್ರ ಮೇಲೆ ಒಂದು ಪೋಲಾರ್ ಬೇರ್ ಕೂತಿತ್ತು, ಅದರ ಪಕ್ಕ ಒಂದು ಮರಿ ಕೂತಿತ್ತು. ನಾವು ಹೋಗ್ತಾ ಇದ್ದಾಗ ಏನಾಯಿತು ಅಂದರೆ, ಈ ಹಡಗಿದೆಯಲ್ಲ ಅದು ಆ ಮಂಜುಗೆಡ್ಡೆಗೆ ತಾಕ್ಬಿಟ್ಟು ಅದು 2 ಭಾಗ ಆಗೋಯ್ತು. ತಾಯಿ ಒಂದು ಮಂಜುಗೆಡ್ಡೆ ಮೇಲೆ, ಈ ಮಗು ಇನ್ನೊಂದು ಗೆಡ್ಡೆ ಮೇಲೆ. ನಾವು ಹೀಗೆ ಹೋಗ್ತಾ ಇರುವಾಗ ಆ ಮಂಜುಗೆಡ್ಡೆ ಒಂದ್ಸತಿ ಬಲಕ್ಕೆ ಬರ್ತಾ ಇತ್ತು, ಒಂದ್ಸತಿ ಎಡಕ್ಕೆ ಹೋಗ್ತಾ ಇತ್ತು. ಪಾಪ ಆ ತಾಯಿ ಮಗುನ ಅಲ್ಲಿಂದ ನೋಡ್ತಾ ಇದೆ, ಈ ಮಗು ತಾಯಿನ ನೋಡ್ತಾ ಇದೆ. ಅದಕ್ಕೆ ಅಲ್ಲಿಂದ ಈಜ್ಕೊಂಡು ಹೋಗೋಕ್ಕಾಗಲ್ಲ, ಇದಕ್ಕೆ ಈಜ್ಕೊಂಡು ಹೋಗೋಕ್ಕಾಗಲ್ಲ. ನಾವು ಬಲಕ್ಕೊಂದ್ಸತಿ ಹೋಗಿ ನೋಡ್ತಿದ್ವಿ ಡೆಕ್ಕಲ್ಲಿ, ಎಡಕ್ಕೊಂದ್ಸತಿ ಹೋಗಿ ನೋಡ್ತಿದ್ವಿ. ಇದನ್ನೆಲ್ಲ ಹೇಳಿದ್ರು ಒಂದು 25 ನಿಮಿಷ. ನಾನು, ಸರ್ ಇದಕ್ಕೆ ನೀವು ಫೋಟೋ ತೆಗೀಲಿಲ್ವಾ? ಫೋಟೋ ಎಲ್ಲ ತೆಗಿಬಾರ್ದು. ನೋಡಿ, ಫೋಟೋ ತೆಗಿಯೋಕ್ಕೆ ಹೋದರೆ ಈ ವಿವರಗಳು, ಈ ಸೂಕ್ಷ್ಮ ಎಲ್ಲ ಅನುಭವಿಸೋಕೆ ಸಾಧ್ಯವಾಗ್ತಿತ್ತೋ? ಇಲ್ಲ. ನೀವು ಆ ಲೆನ್ಸ್ ಹೆಂಗೆ ತಿರುಗಿಸ್ಬೇಕು, ಯಾವ ಆ್ಯಂಗಲ್ ಇಡಬೇಕು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರ. ನನಗೆ ಅನುಭವ ಬೇಕು ಅನ್ನೋ ಕಾರಣಕ್ಕೆ ನಾನು ಎಲ್ಲೂ ಫೋಟೋ ತೆಗಿಯೋದಿಲ್ಲ. ಸರಿ ಸರ್ ಆಯಿತು ಅಂತಂದೆ. ಆಮೇಲೆ ಇದೆಲ್ಲ ಆಯಿತು. ಅವತ್ತು ಅವ್ರ ಮನೇಲಿ ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಅಂತಂದ್ರು. ಅವ್ರದ್ದು ಅದೊಂದು ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಅನ್ನೋವಂಥದ್ದು ಒಂದು ರೀತಿ ಆದೇಶ ಆಗಿರ್ತಿತ್ತು. ನೀವು ಊಟ ಮಾಡ್ಕೊಂಡು ಹೋಗ್ಬೇಕು ಅನ್ನೋರು. ಸರಿ ಸರ್ ಅಂದರು. ಅವ್ರ ಮನೆಯಲ್ಲಿ ಅವತ್ತು ಹಿಟ್ಟು ಮಾಡಿದರು, ಮುದ್ದೆ. ಸರಿ, ಹಿಟ್ಟು ತಿಂತೀರೋ ಅಂದರು. ಹ್ಞೂ ಸರ್ ತಿಂತೀನಿ ಅಂದೆ. ಸರಿ, ನನಗೆ ಅದು ನುಂಗಕ್ಕೆ ಬರಲ್ಲ, ನಾನು ಅಗದು ನುಂಗ್ತಾ ಇದ್ದೆ. ನೋಡಿದ್ರು, ನಿಮಗೆ ಹಿಟ್ಟು ತಿನ್ನೋಕ್ಕೆ ಬರೋಲ್ಲ. ಇಲ್ಲ ಸರ್ ನಾನು ಹೀಗೆ ತಿನ್ನೋದು ಅಂದೆ. ಹಾಂ ಸರಿ ಆಯಿತು ಅಂತಂದು. ಆಮೇಲೆ ಒಂದಿಷ್ಟು ಎಷ್ಟು ಟೈಮ್ ಬೇಕು? 5 ನಿಮಿಷನಾ? 5 ನಿಮಿಷನಾ? ಸರಿ. ಸೊ ಅದಾದಮೇಲೆ ಒಂದಿಷ್ಟು ಸಂದರ್ಭಗಳು. ಆಮೇಲೆ ನಾನು ಇನ್ನೊಂದು ಹೇಳೋದು ಅಂದರೆ, ನಾನೊಂದು ಕಾದಂಬರಿ ಬರೆದಿದ್ದೆ. ಆ ಕಾದಂಬರಿನ ಫೋನ್ ಮಾಡಿದೆ, ಸರ್ ಈ ಕಾದಂಬರಿ ಬರೆದಿದ್ದೀನಿ, ನೀವು ಒಂದ್ಸತಿ ಓದಬೇಕು ಅಂತ. ಸರಿ, ಅವರು ಫಸ್ಟ್ ಪ್ರಶ್ನೆ ಕೇಳಿದ್ದೆ, ನಿಮ್ಗೆ ಎಷ್ಟು ಟೈಮಲ್ಲಿ ಕೊಡಬೇಕು ನಾನು ಅಂದರು. ಸರ್ ಟೈಮ್ ಏನೂ ಇಲ್ಲ ಸರ್, ನೀವು ಓದೋದೇ ನನಗೊಂದು ದೊಡ್ಡ ಸಮಾಧಾನ, ನೀವು ದಯವಿಟ್ಟು ಓದ್ಬಿಟ್ಟು ನಿಧಾನಕ್ಕೆ ಯಾವಾಗ ಬೇಕಾದ್ರೂ ಹೇಳಿ ಅಂತಂದರು. ಸರಿ, ಒಂದು ಕೆಲಸ ಮಾಡಿ ಕಳಿಸ್ಬಿಡಿ, ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಹೋಗಿ ಬಂದಮೇಲೆ ಓದ್ತೀನಿ, ಅಷ್ಟರಲ್ಲಿ ಕಳಿಸ್ಬಿಡಿ ಅಂತಂದರು. ನಾನು ಅವತ್ತೇ ಪೋಸ್ಟ್ ಮಾಡಿದೆ. ಆಮೇಲೆ ನಾನು ಸುಮಾರು ದಿವಸ ಆಯಿತು, ಮರೆತುಬಿಟ್ಟೆ. ಸುಮಾರು ಒಂದು ತಿಂಗಳಾಗಿರ್ಬೋದು ಹೆಚ್ಚು ಕಡಿಮೆ. ಫೋನ್ ಮಾಡಿಬಿಟ್ಟು ಅದು ಈ ಮೈ ಫ್ರೋಝನ್ ಟರ್ಬುಲೆನ್ಸ್ ಇನ್ ಕಾಶ್ಮೀರ್ ಪುಸ್ತಕ ಗೊತ್ತಾ ಅಂದರು. ಹಾಂ ಸರ್, ಜಗಮೋಹನ್ ಬರೆದಿರೋದು. ದಪ್ಪ ಪುಸ್ತಕ, ಅದನ್ನು ಓದ್ತಾ ಇದ್ದೆ. ಅದು ಮುಗಿಸಿ ನಿಮ್ಮ ಕಾದಂಬರಿ ತಗೊಳ್ಳೋಣ ಅಂತ ಅಂದ್ಕೊಂಡೆ, ಅದು ದೊಡ್ಡ ಪುಸ್ತಕ, ಮುಗಿಯೋಕ್ಕೆ ಟೈಮ್ ಆಗೋಯ್ತು, ಅದಕ್ಕೆ ನಿಮ್ಮ ಕಾದಂಬರಿನ ಈಗ ಓದ್ದೆ ಅಂತಂದ್ರು. ಹಿ ವಾಸ್ ಅಪಾಲಜೆಟಿಕ್ ಇನ್ ಇಸ್ ಟೋನ್. ಅದ್ರ ಅಗತ್ಯ ಇರಲಿಲ್ಲ. ಅವರು 6 ತಿಂಗಳಾದ್ಮೇಲೆ ಓದಿ, 1 ವರ್ಷ ಆದಮೇಲೆ ಓದಿ ಹೇಳಿದ್ರು, ನಾನೇನು ಸರ್ ಯಾಕೆ ಸರ್ ಲೇಟ್ ಮಾಡಿದ್ದೀರಾ ಅಂತ ಖಂಡಿತ ಕೇಳ್ತಾ ಇರಲಿಲ್ಲ. ಬಟ್ ಅವ್ರಿಗೆ ನಾನು ಮಾತು ಕೊಟ್ಟಿದ್ದೀನಿ ಇವನಿಗೆ ಓದ್ತೀನಿ ಅಂತ ಅಂದ್ಬಿಟ್ಟು, ಅದೊಂದು ಪಾಪ ವಿಶ್ವಾಸ, ಅದೊಂದು ಆರ್ದ್ರತೆ ಅದೆಲ್ಲ ಇತ್ತು. ಅದಕ್ಕೆ ಅವರು ಹಂಗೆ ಹೇಳಿಬಿಟ್ಟು ಕಾದಂಬರಿ ಬಗ್ಗೆ ಒಂದಿಷ್ಟು, ನಾನು ಆ ಕಾಪಿನ ತಂದಿದ್ದೀನಿ, ಅವರು ವಿವರಿಸಿದ್ದು. ಅವರು ಹೇಗೆ ಟಿಪ್ಪಣಿಗಳು ಮಾಡಿದ್ದಾರೆ ಅಂತಂದರೆ,
ನಾನು ಒಂದು ವಾಕ್ಯ ಬರೆದಿದ್ದೆ. ಅಲ್ಲಿ ಏನು ಅಂದರೆ ಅದು ಮಾತುಕತೆ ನಡೀತಾ ಇರುವಂಥ ಸಂದರ್ಭ. ಅವನು ಆಗ ನಿನ್ನ ಮಡಿಕೆಯನ್ನು ಯಾರು ತಗೋತಾರೆ, ನೀನು ಹೆಂಡತಿ ಮಕ್ಕಳು ಹಳ್ಳದ ಮಣ್ಣನ್ನು ತಿಂತೀರಾ. ಇದೊಂದು ಸಂದರ್ಭ. ಅವ್ರೇನು ಮಾಡಿದ್ದಾರೆ, ಹಳ್ಳದ ಮಣ್ಣನ್ನು ಅನ್ನೋದ್ರಲ್ಲಿ ಮಣ್ಣನ್ನು ಹೊಡೆದಾಕ್ಬಿಟ್ಟು ಬರೀ ಮಣ್ಣು ತಿಂತೀರಾ. ಅವ್ರು ನನಗೆ ಹೇಳಿದ್ರು, ನೋಡಿ ನೀವು ಈ ಥರ ಒಂದು ಸಂವಾದ ಅಂತ ಮಾಡ್ತಾ ಇರುವಾಗ ಯಾರಾದರೂ ಮಾತಾಡುವಾಗ ಮಣ್ಣನ್ನು ತಿಂತೀರಾ ಅಂತ ಮಾತಾಡ್ತೀರಾ, ನೀನೇ ಮಣ್ಣು ತಿಂತೀಯಾ ಅಂತೀಯಲ್ಲ, ಅದು ಬರಬೇಕು ಕಾದಂಬರಿಲಿ ಅಂತ. ಇದು ಒಂದು ಉದಾಹರಣೆ. ಈ ಥರ ಅವರು ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಬದಲಾವಣೆಗಳ ಅಗತ್ಯ ಇದೆ, ಕೆಲವು ಸತಿ ಸ್ಪೆಲ್ಲಿಂಗ್ಗಳನ್ನು ತಿದ್ದಿದ್ದಾರೆ, ಆಮೇಲೆ ಇನ್ನು ಕೆಲವು ಸತಿ ವಾಕ್ಯಗಳಲ್ಲಿ ಏನೇನು ಬದಲಾವಣೆ ಆಗಬೇಕು ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ತಿದ್ದುಬಿಟ್ಟು, ಅಂದರೆ ಅವ್ರು ಹೇಳಿದ್ರು, ನಾನು ಅಷ್ಟು ಮೊದಲಿಂದ ಕೊನೆ ತನಕ ತಿದ್ದಕ್ಕೆ ಹೋಗಿಲ್ಲ, ಆದರೆ ಇಟ್ ಈಸ್ ಇಂಡಿಕೇಟಿವ್, ಎಲ್ಲೆಲ್ಲಿ ಯಾವ್ಯಾವ ರೀತಿ ಬದಲಾವಣೆಗಳು ಆಗಬೇಕು ಅಂತ ನಿಮಗೆ ಗೊತ್ತಾಗತ್ತೆ ಅದು ನೋಡಿದ್ರೆ, ಆ ಥರ ತಿದ್ದುಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು, ಅದಾದಮೇಲೆ ಸುಮಾರು ಒಂದು ಅರ್ಧ ಗಂಟೆ ಕಾದಂಬರಿ ಅಂದರೆ ಏನು ಅಂತ ಮಾತಾಡಿದ್ರು ನನ್ನ ಹತ್ರ. ಕಾದಂಬರಿ ಅಂದರೆ ಏನು, ಅದರ ಬರವಣಿಗೆ ಹೇಗೆ, ಪಾತ್ರಗಳು ಹೇಗೆ ಅಧ್ಯಾಯಗಳನ್ನು ಸ್ಪ್ಲಿಟ್ ಮಾಡಬೇಕು, ಇದ್ರ ಬಗ್ಗೆ ಸುಮಾರು ಒಂದು ಅರ್ಧ ಗಂಟೆ ಮಾತಾಡ್ಬಿಟ್ಟು ನನಗೆ ತುಂಬ ಖುಷಿಯಾಗೋಯ್ತು. ಇಷ್ಟು ವಿವರವಾಗಿ ಭೈರಪ್ಪನವರಿಂದ ಒಂದು ರೀತಿ ಕ್ಲಾಸ್ ಥರ ನಡೀತಲ್ಲ ಅಂತ ತುಂಬ ಖುಷಿಯಾಯಿತು. ಅದಾದಮೇಲೆ ಫೋನ್ ಇಟ್ಟ ಮೇಲೆ ಮತ್ತೆ ಫೋನ್ ಮಾಡಿದ್ರು. ಅದು ನಿಮ್ಮ ಕಾದಂಬರಿಲಿ ಈ ಪಾಯಿಂಟ್ ಹೇಳೋದು ಮರ್ತೋಗಿದೆ ಅಂತ ಹೇಳಿ ಮತ್ತೊಂದು 15 ನಿಮಿಷ ಫೋನ್ ಮಾಡಿದ್ರು. ಮತ್ತೆ ಅದನ್ನು ನಾನು ನೋಟ್ ಮಾಡ್ಕೊಂಡಿದ್ದೆ, ಅದನ್ನು ಮರ್ತುಬಿಟ್ಟೆ ಅಂದ್ಬಿಟ್ಟು ಆ ನೋಟ್ ತೆಗೆದು ಮತ್ತೆ ಹೇಳಿದ್ರು. ಇದು ಅವರು ಯಾರನ್ನಾದ್ರೂ ಒಂದು ರೀತಿ ಪರಿಚಯ ಇದೆ ಅಥವಾ ಯಾರ ಜೊತೆನಾದ್ರು ವಿಶ್ವಾಸ ಇದೆ, ಒಡನಾಟ ಇದೆ ಅಂದರೆ ಅವ್ರ ಜೊತೆ ನಡೆದುಕೊಳ್ತಾ ಇದ್ದಂಥ ರೀತಿ ಇದು ಅಂತ. ಅವರ ಒಡನಾಟ, ಅವ್ರ ಪರಿಚಯ ಇದ್ದವ್ರಿಗೆಲ್ಲ ಇದು ಅನುಭವಕ್ಕೆ ಬಂದಿರುತ್ತೆ. ಆದರೆ ಏನಂದರೆ, ಈ ಪುಸ್ತಕ ತಗೊಂಡೋಗಿ ಆಟೋಗ್ರಾಫ್ ಹಾಕಿ ಅಂದ್ರೆ ಮಾತ್ರ ಹಾಕೋರು ತುಂಬ ಜನ ಜಾಸ್ತಿ ಆಗ್ಬಿಟ್ರೆ, ನಾನೇನು ಬ್ಯಾಂಕ್ ಅಕೌಂಟೆಂಟಾ, ಎಷ್ಟು ಸೈನ್ ಮಾಡಲಿ ಅದು ಇತ್ತು ಅವರಲ್ಲಿ. ಆದರೆ ಅವರಿಗೆ ಮತ್ತೆ ಇನ್ನೊಂದು ಹೇಳಲೇಬೇಕು, ಇದೊಂದು ಪ್ರಸಂಗ. ನನಗೊಂದು ಅವರ ಆ ವೆಬ್ಸೈಟ್ ಒಂದಿದೆ. ಆ ವೆಬ್ಸೈಟಲ್ಲಿ ಇಮೇಲ್ ಅಡ್ರೆಸ್ ಇದೆಯಲ್ಲ, ಆ ಇಮೇಲ್ ಐ ಡಿ ನಾನೇ ನೋಡ್ಕೋತಾ ಇದ್ದಿದ್ದು. ಒಂದು ದಿವಸ ಯಾವುದೋ ಯೂನಿವರ್ಸಿಟಿ ಅವರದ್ದು ಒಂದು ಇಮೇಲ್ ಬಂತು, ನಿಮಗೆ ಗೌರವ ಡಾಕ್ಟರೇಟನ್ನು ಪ್ರದಾನ ಮಾಡ್ತಾ ಇದ್ದೀವಿ, ಇನ್ನು 3 ದಿವಸದಲ್ಲಿ ಕಾರ್ಯಕ್ರಮ ಇದೆ, ಘಟಿಕೋತ್ಸವ, ದಯವಿಟ್ಟು ಬರಬೇಕು ಅಂತ. ಅವರು ಭೈರಪ್ಪನವ್ರು ಅವತ್ತೇನೋ ಡೆಲ್ಲಿಯಿಂದ ಬಂದಿದ್ರು ಅನಿಸುತ್ತೆ. ನಾನು ಸಂಜೆ ಫೋನ್ ಮಾಡಿಬಿಟ್ಟು ಹೇಳಿದೆ, ಸರ್ ಈ ಥರ ಒಂದು ಯೂನಿವರ್ಸಿಟಿಯಿಂದ ಬಂದಿದೆ, ಹೀಗೆ ಇಮೇಲ್ ಬಂದಿದೆ. ಯಾವ ಯೂನಿವರ್ಸಿಟಿಯವರು ಅಂತಂದರು. ಎಂಥದೋ ಹೇಳಿದೆ. ಅಯ್ಯೋ ಅದೆಲ್ಲ ಬೇಡಪ್ಪ, ನನಗೇನು ಬೇಡ ಅಂತ ಹೇಳಿ ಅಂತಂದರು. ಇಲ್ಲ ಸರ್, ಅವ್ರು ನಿಮ್ಗೆ ಗೌರವ ಡಾಕ್ಟರೇಟ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಯಾಕ್ರಿ ಕೊಡ್ತಾರೆ ಈ ಪ್ರಶಸ್ತಿಗಳನ್ನ? ಇವತ್ತಿನ ಸಂದರ್ಭ ಹೇಗಿದೆ ಅಂತಂದರೆ, ಪಂಡಿತರು ಹೇಳ್ತಾ ಇದ್ರು, ಪ್ರಜಾವಾಣಿಯಲ್ಲೇ ಅದರೊಂದು ದೊಡ್ಡ ವಿವರ ಬಂದಿತ್ತು. ನಾಡೋಜ ಪ್ರಶಸ್ತಿ ಯಾರೊಬ್ರು ಸಕ್ಕರೆ ಸಾಹುಕಾರರಿಗೆ ಬಂದು ಅದೊಂದು ದೊಡ್ಡ ಕಾಂಟ್ರವರ್ಸಿ ಆಗೋಗಿತ್ತು. ಅಂಥವ್ರಿಗೆಲ್ಲ ಹೇಗೋ ಲಾಬಿಗಳು ಮಾಡಿ ಪ್ರಶಸ್ತಿಗೆ ಹೋರಾಟ ಮಾಡ್ತಾರೆ. ಭೈರಪ್ಪನಂಥವ್ರು ಪ್ರಶಸ್ತಿ ಬಂದಾಗಲೂ ಕೂಡ ನನಗದು ಬೇಡ ಅಂತ ಹೇಳಿದಂಥ ಸಂದರ್ಭಗಳೇ ಹೆಚ್ಚು. ಅವರು ಭೈರಪ್ಪನವ್ರ ದಸರಾ ಉದ್ಘಾಟನೆ ಹಿಂದಿನ ದಿವಸ ಯಡಿಯೂರಪ್ಪನವ್ರು ಅವ್ರ ಮನೆಗೆ ಬಂದಿದ್ರು. ನಾನು ಅವತ್ತು ಅವ್ರ ಮನೆಗೆ ಭೈರಪ್ಪನವ್ರ ಮನೇಲಿದ್ದೆ. ಯಡಿಯೂರಪ್ಪನವರು ಭೈರಪ್ಪನವರು ಮಾತಾಡಿದ್ರು ಒಂದು ರೂಮಲ್ಲಿ, ಇನ್ಯಾರೂ ಇರಲಿಲ್ಲ. ಅದು ಆಮೇಲೆ ಆಚೆ ಬಂದಮೇಲೆ ಭೈರಪ್ಪನವರು ನಾನು ಕೇಳಿದೆ, ಸರ್ ಏನು ಮಾತು ಹೇಗೆ ಅಂತ. ಅವ್ರು ಹೇಳಿದ್ರು, ನಮ್ಮೂರು ಸಂತೇಶ್ವರದ ಕೆರೆಗೆ ನೀರು ಬೇಕು, ಅದ್ರ ಬಗ್ಗೆ ಪ್ರಾಜೆಕ್ಟಿಗೆ ಮಾತಾಡಿದ್ದೀನಿ. ಅವ್ರು ಯಾವತ್ತು ನನಗೆ ಅದು ಕೊಡಿ ಇದು ಕೊಡಿ ಅಂಥದ್ದೆಲ್ಲ ಅವ್ರ ಹತ್ರ ಇಲ್ಲವೇ ಇಲ್ಲ. ಅವ್ರು ಏನಾದರೂ ಕೇಳಿದರೆ ಸರ್ಕಾರನ ಈ ರೀತಿಯಾದ ಕೆಲಸಗಳಿಗೆ ಅಂತ ನನಗಂತೂ ಸ್ಪಷ್ಟ ಆಗಿದೆ. ಇದಾದಮೇಲೆ ಅವರ ಅಭಿಮಾನಿಗಳು ಒಂದಿಷ್ಟು ಜನ, ಅದೇ ಹೇಳೋದಲ್ಲ, ಆ ಇಮೇಲ್ ನಾನೇ ಮ್ಯಾನೇಜ್ ಮಾಡ್ತಾ ಇದ್ದೆ ಅಂತ ಕೆಲವು ಇಮೇಲ್ಗಳು ಬರ್ತಾ ಇದ್ವು. ಒಬ್ಬರು ಅಭಿಮಾನಿ ಫೋನ್ ಮಾಡಿದರು. ಎಂತೆಂಥ ಅಭಿಮಾನಿಗಳಿದ್ದಾರೆ ಅಂತ. ಈಗ ಪಂಡಿತರು ಹೇಳಿದ್ರು, ಆಟೋ ಡ್ರೈವರ್ಸಿಂದ ಹಿಡಿದು ಯಾರೋ ಬೇಕಾದಷ್ಟು ಜನ, ಎಲ್ಲ ಸಮಾಜದ ಎಲ್ಲ ಸ್ತರದ ವ್ಯಕ್ತಿಗಳು ಅವರ ಅಭಿಮಾನಿಗಳಿದ್ದಾರೆ ಅಂತ. ಅದ್ರಲ್ಲಿ ಒಂದು ಉದಾಹರಣೆ ಹೇಳ್ಬಿಡ್ತೀನಿ ನಾನು. ಅವ್ರು ಯಾರೋ ಫೋನ್ ಮಾಡಿದ್ರು, ಭಾಳ ಪ್ರಶಾಂತ ಮನೋಹರವಾದ ಧ್ವನಿ ಫೋನ್ದು. ಸರ್ ನಮಸ್ಕಾರ ಅಂತಂದೆ. ಇದು ಭೈರಪ್ಪ ಗುರುಗಳ ಮನೆನಾ ಅಂದರು. ಇಲ್ಲ ಸರ್, ನಾನು ಈ ಥರ ಶಶಾಂಕ್ ಅಂತ, ನಾನಲ್ಲ ಅಂದೆ. ನೀವು ಯಾರು ಮಾತಾಡ್ತಾ ಇರೋದು ಅಂದೆ. ನೀವು ಯಾರು ಮಾತಾಡ್ತಾ ಇರೋದು ಅಂದ ತಕ್ಷಣ ಅವರು, ಈ ದೇಹವನ್ನು, ಅದಿನ್ನೊಂದು ಹೆಸರು ಹೇಳಿದ್ರು, ನಂಗೆ ಮರ್ತೋಗಿದೆ, ಈ ದೇಹವನ್ನು ಈ ಹೆಸರಿನಿಂದ ಕರೀತಾರೆ. ನನಗೆ ಆಶ್ಚರ್ಯ ಆಗೋಯ್ತು. ನಾನು ಫಸ್ಟ್ ಸಾರದಿದ್ದು, ಗುರುಗಳೇ ತಾವು ಯಾರು ಅಂತಂದೆ. ನಾನು ಈ ಒಂದು ಋಷಿಕೇಶದ ಹತ್ರ ಒಂದು ಆಶ್ರಮ ಇದೆ,
ಅಲ್ಲಿ ಆಶ್ರಮ ಮಾಡಿಕೊಂಡು ಅಲ್ಲಿದ್ದೀನಿ ನಾನು ಭೈರಪ್ಪನವರ ಕಾದಂಬರಿಗಳನ್ನು ಓದಿ ಪ್ರಭಾವದಿಂದ, ಆ ಕಾದಂಬರಿಗಳ ಓದಿನ ಪ್ರಭಾವದಿಂದ ನನಗೆ ಈ ಸಂಸಾರವನ್ನು ತ್ಯಜಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡು ನಾನು ಸನ್ಯಾಸಿಯಾಗಿ ಸುಮಾರು 10-15 ವರ್ಷದಿಂದ ಹರಿದ್ವಾರದಲ್ಲಿದ್ದೀನಿ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಗೋಯ್ತು. ಅಂದರೆ ಜನಸಾಮಾನ್ಯರು ಓದುವಂಥದ್ದಿರಲಿ, ಒಬ್ಬರು ಸನ್ಯಾಸಿ ಕೂಡ ಭೈರಪ್ಪನವ್ರ ಕಾದಂಬರಿನ ಓದ್ತಾರೆ, ಅಥವಾ ಅವರು ಜೀವನದ ಅತಿ ಮುಖ್ಯವಾದಂಥ ಒಂದು ನಿರ್ಧಾರ ಇದೆಯಲ್ಲ, ನಾನು ಸನ್ಯಾಸಿ ಆಗಬೇಕು ಅಂತ, ಅದಕ್ಕೆ ಭೈರಪ್ಪನವರ ಕಾದಂಬರಿಗಳು ಪ್ರಭಾವ ಬೀರಿದೆ ಅಂತಂದರೆ ಅದು ಎಷ್ಟು ಆಳವಾದಂಥ ಒಂದು ಸಾಹಿತ್ಯದಲ್ಲಿ ರಚನೆಯಲ್ಲಿ ತೊಡಗಿದ್ರು ಭೈರಪ್ಪನವರು ಅಂತ ನಮ್ಗೆ ಅರ್ಥ ಆಗುತ್ತೆ. ಅಂಥ ರೀತಿಯ ಅಭಿಮಾನಿಗಳು ಭೈರಪ್ಪನವ್ರಿಗೆ ಬೇಕಾದಷ್ಟು ಜನ ಇದ್ರು. ಆಯ್ತು, ಹೆಚ್ಚು ಕಡಿಮೆ ಮುಗೀತು. ಸೊ ಈಗ ನನಗೆ ಮುಗಿಸೋ ಸಂದರ್ಭ, ಒಂದು ಪ್ರಶ್ನೆ. ಈಗ ನಾವೆಲ್ಲ ಭೈರಪ್ಪನವ್ರು ಇದ್ದಾಗ ಅವರ ಸಾಹಿತ್ಯದ ಕಾರ್ಯಕ್ರಮಗಳು ಒಂದೆಲ್ಲ ನಡೆಸ್ತಾ ಇದ್ವಿ. ಈಗ ಮುಂದೇನು ಅಂತ ಒಂದು ಪ್ರಶ್ನೆ ನನಗೊಂದು ಸ್ಥಿತಿ ಎದುರಾಯಿತು. ನಮಗೆ ಇವತ್ತಿನ ಸಮಾಜದಲ್ಲಿ ಒಂದು ರೀತಿ ಕೆಲವು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂದರೆ, ಕೆಲವ್ರು ಹೇಳ್ತಾರೆ ನಾನು ಭೈರಪ್ಪನವ್ರ ಪುಸ್ತಕ ಓದಿದ್ದೀನಿ, ಇನ್ಯಾವ ಕಾದಂಬರಿನೂ ಓದಬೇಕಾದ ಅಗತ್ಯ ಇಲ್ಲ, ಇನ್ಯಾವ ಪುಸ್ತಕನೂ ಓದಲ್ಲ ಅಂತ. ಇನ್ನು ಕೆಲವ್ರು ಹೇಳ್ತಾರೆ ಭೈರಪ್ಪನವ್ರ ಪುಸ್ತಕಗಳನ್ನ ನೀವು ತಿರುಗಿ ನೋಡದೇ ಇದ್ರೂ ಅಗತ್ಯ ಇಲ್ಲ ಅಂತ. ಈ ಮಟ್ಟದ ಒಂದು ವರ್ಟಿಕಲ್ ಡಿವೈಡಲ್ಲಿ ನಾವು ನಿಂತಿದ್ದೀವಿ. ನನಗೇನು ಅನಿಸೋದು ಅಂದರೆ, ಭೈರಪ್ಪನವ್ರಿಗೆ ವೈಯಕ್ತಿಕವಾಗಿ ಇಂಥ ಅಭಿನಿವೇಶಗಳು ಯಾವುದೂ ಇರಲಿಲ್ಲ. ಬಾನು ಮುಷ್ತಾಕ್ ಅವರೇ ಹೇಳಿದ್ದಾರೆ, ಅವರು ಆವರಣ ಬರೆಯೋದಕ್ಕೆ ಮುಂಚೆ ಬಾನು ಮುಷ್ತಾಕ್ ಅವ್ರ ಮನೇಲಿ ಇದ್ರು ಅಂತ. ಬಾನು ಮುಷ್ತಾಕ್ ಅವ್ರ ಜೊತೆನೂ ಅವ್ರಿಗೆ ಒಡನಾಟ, ಪರಿಚಯ ಎಲ್ಲ ಇತ್ತು. ಆಮೇಲೆ ಫಸ್ಟ್ ಜನರೇಷನ್ ಫೆಮಿನಿಸ್ಟ್ ವಿಜಯಾ ದಬ್ಬೆ ಅಂತ ಗೊತ್ತಿದೆಯೋ ಇಲ್ವೋ, ಬೇಲೂರಲ್ಲಿ ಭೈರಪ್ಪನವ್ರಿಗೆ ಎಷ್ಟೋ ಸತಿ ಹೇಳಿದ್ದಾರೆ, ಚಿಕ್ಕಮಂಗ್ಳೂರ್ಗೆ ಅವರು ತಂಗಿ ಮನೆಗೆ ಹೋಗ್ಬೇಕಾದ್ರೆ ಬೇಲೂರಲ್ಲಿ ವಿಜಯಾ ದಬ್ಬೆ ಅವ್ರನ್ನ ಭೇಟಿಯಾಗಿ ಹೋಗ್ತಾ ಇದ್ರು ಅಂತ. ಆ ಫೆಮಿನಿಸ್ಟ್ಗಳ ಪರಿಚಯ, ಬೇರೆ ಬೇರೆ ಸಿದ್ಧಾಂತಗಳು ಜನಗಳ ಜೊತೆ ಒಡನಾಟ, ಒಂದು ವೈಯಕ್ತಿಕವಾದ ಸಂಬಂಧ ಇಟ್ಕೊಂಡಿದ್ರು. ನೀವು ಒಂದು ಯೂಟ್ಯೂಬಲ್ಲಿ ಒಂದು ಇಂಟರ್ವ್ಯೂ ಬಂದಿದೆ, ಒಡನಾಡಿ ಅಂತ ಒಂದು ಸಂಸ್ಥೆ ಇದೆ ಮೈಸೂರಲ್ಲಿ. ಅದರ ಒಬ್ಬರು ಸ್ಟ್ಯಾನ್ಲಿ ಅಂತ ಇದ್ದಾರೆ, ಇನ್ನೊಬ್ರು ಲಕ್ಷ್ಮಣ್ ಅಂತ. ಲಕ್ಷ್ಮಣ್ ಅನ್ನೋರು ಮಾತಾಡಿದ್ದಾರೆ. ಅವ್ರು ಹೇಳಿದ್ರು, ಭೈರಪ್ಪನವರು ಆ ಮಕ್ಕಳಿಗೋಸ್ಕರ ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಎಷ್ಟು ಹೊತ್ತು ಆ ಮಕ್ಕಳ ಜೊತೆ ಮಾತಾಡಿದ್ದಾರೆ ಅಂತ ನಮ್ಗೆ ಹೇಳಿದ್ರೆ ನಮಗದು ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಕಾಂಟ್ರಿಬ್ಯೂಷನ್ಗಳು, ಬೇಕಾದಷ್ಟು ದುಡ್ಡು ಕೊಟ್ಟಿದ್ದಾರೆ. ಅವರು ಊರಲ್ಲಿ ಮೈಸೂರಲ್ಲಿ ಇಲ್ಲದೇ ಇದ್ರು ಎಷ್ಟೋ ಸತಿ ಬಂದು 15 ದಿವಸಕ್ಕೊಂದ್ಸತಿ, ತಿಂಗಳಿಗೊಂದ್ಸತಿ ಬರ್ತಾ ಇದ್ರು. ಬೇರೆ ಕಡೆ ಇದ್ರೆ ಮಕ್ಕಳು ಹೇಗಿದ್ದಾರೆ ಅಂತ ಫೋನ್ ಮಾಡ್ತಾ ಇದ್ರು. ಅಷ್ಟು ವಿಶ್ವಾಸ ಇತ್ತು. ಅವ್ರು ಹೇಳಿದ್ರು, ಆ ಲಕ್ಷ್ಮಣ್ಣನವರು, ನಮ್ಮ ಕೆಲಸದ ಬಗ್ಗೆ ಅಷ್ಟು ವಿಶ್ವಾಸ ಇತ್ತು, ಅಷ್ಟು ಪ್ರೀತಿ ಇತ್ತು ಭೈರಪ್ಪನವ್ರಿಗೆ. ಆದರೆ ಭೈರಪ್ಪನವ್ರು ಹೇಳೋರು, ನಿಮ್ಮ ಸಿದ್ಧಾಂತಗಳು ನಾನು ಒಪ್ಪೋದಿಲ್ಲ ಅಂತ. ಬಿಕಾಸ್ ಈ ಒಡನಾಡಿ ಸಂಸ್ಥೆಯವರೇ ಹೇಳ್ಕೊಂಡಿದ್ದಾರೆ, ಅವರು ಸ್ವಲ್ಪ ಈ ಕಮ್ಯುನಿಸ್ಟಿಕ್ ಅಪ್ರೋಚ್ ಅವರು. ನಮಗೆ ಅವ್ರು ಭೈರಪ್ಪನವ್ರಿಗೆ ಆ ಸಿದ್ಧಾಂತಗಳ ಬಗ್ಗೆ ಒಪ್ಪಿಗೆ ಆಗ್ತಾ ಇರಲಿಲ್ಲ. ಆದರೆ ಅವರ ಕೆಲಸದ ಬಗ್ಗೆ ನಂಗೆ ತುಂಬ ಗೌರವ, ಪ್ರೀತಿ ಇತ್ತು ಅಂತ ಭೈರಪ್ಪನವರೇ ಹೇಳಿದ್ದಾರೆ ಅನ್ನೋದನ್ನು ಅವ್ರು ಹೇಳಿದ್ರು. ಇದನ್ನೆಲ್ಲ ನೋಡಿಕೊಂಡು ನಾವು ಈ ಒಂದು ಬೆಳಕಿನಲ್ಲಿ ನಾವು ಭೈರಪ್ಪನವ್ರನ್ನ, ಅವರ ವಿಮರ್ಶೆಯನ್ನು, ಅವರ ಸಾಹಿತ್ಯದ ಅಧ್ಯಯನವನ್ನು ಮುನ್ನಡೆಸಬೇಕು ಅಂತ ನನಗನ್ಸುತ್ತೆ. ಇದು ಮತ್ತು ಈ ಕಾರ್ಯಕ್ರಮ ನಾವು ಭೈರಪ್ಪನವರ ಸಾಹಿತ್ಯ ಅವಧಾನ ಆಗಲಿ, ಅವರ ಒಂದು ಇನ್ನೊಂದು ಯಾವುದು ಭೈರಪ್ಪನವ್ರ ವಂಶವೃಕ್ಷ ಕಾರ್ಯಕ್ರಮ ಆಗಲಿ, ಪರ್ವ, ಸಿಂಪೋಸಿಯಮು, ಸಾಹಿತ್ಯೋತ್ಸವ, ಈ ಥರ ಎಲ್ಲ ಪ್ರೋಗ್ರಾಮ್ಗಳು ಮಾಡ್ತಾಯಿದ್ವಿ. ದುರದೃಷ್ಟವಶಾತ್ ಇವತ್ತು ಶ್ರದ್ಧಾಂಜಲಿಯನ್ನು ನಾವೇ ಮಾಡಬೇಕಾದಂಥ ಅನಿವಾರ್ಯ ಬಂದಿದೆ. ಅದು ಏನೂ ಮಾಡೋಕ್ಕಾಗಲ್ಲ, ಕಾಲದ ನಿಯಮ, ಅದನ್ನು ಯಾರೂ ಮೀರೋದಕ್ಕೆ ಸಾಧ್ಯವಿಲ್ಲ. ಆದರೆ ಒಂದು ರೀತಿ ನಮಗೆ ಇದೊಂದು ಕರ್ತವ್ಯ ಅಂತ ನಮಗೆ ಅನಿಸಿತ್ತು. ಅದರಿಂದ ಇದನ್ನು ನಾವು ಇವತ್ತು ನಡೆಸ್ತಾ ಇದ್ದೀವಿ. ಇಲ್ಲಿ ನೀವೆಲ್ಲ ಬಂದು ಸೇರಿದ್ದೀರಾ ಮತ್ತು ಇಷ್ಟೊತ್ತು ನನ್ನ ಮಾತನ್ನು ಕೇಳಿದ್ದೀರಾ. ನಿಮಗೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.